ಬಣ್ಣ ಬಣ್ಣದ ಹೂವು, ಕಾಮನ ಬಿಲ್ಲು, ಹತ್ತಾರು ಆಕಾರ ತಳೆವ ಮೋಡ, ಗರಿಗೆದರಿ ಹಾರುವ ಹಕ್ಕಿ, ಹಚ್ಚ ಹಸಿರು. ಓಹ್, ಈ ಸೃಷ್ಟಿನೇ ಸುಂದರ ಅಲ್ವಾ? ಈ ಸೊಬಗನ್ನ ಬೆರಗುಗಣ್ಣಿನಿಂದ ನೋಡೋ ನಾವು ಯಾವತ್ತಾದ್ರೂ ಕಣ್ಣು ಮುಚ್ಚಿ ಇಡೀ ದಿನ ಕತ್ತಲೆಯಲ್ಲಿ ಕಲ್ಪನೆಗೂ ನಿಲುಕದ ಹಾಗೆ ಕಾಲ ಕಳೆಯೋ ಮನ್ಸು ಮಾಡಿದ್ದೀವಾ? ಇಲ್ಲ ಅಲ್ವಾ? ಆದ್ರೆ ಇದು ಕೆಲವರಿಗೆ ಅನಿವಾರ್ಯ. ನಮಸ್ಕಾರ, ನನ್ನ ಹೆಸರು ಸುನೀಲು. ನಾನು ಟಿಪ್ಟೂರಿಂದ ಬಂದಿರೋದು. ಮುಂಚೆ ಒಂದು ಕಣ್ಣು ಆಪ್ರೇಷನ್ ಆಗಿತ್ತು, ಅದು ಒಂಚೂರು ಪರವಾಗಿರಲಿಲ್ಲ. ಈಗ ಮೊನ್ನೆ ಕಿರಣ್ ಸರ್ ಫೋನ್ ಮಾಡಿದರು, ನಿಮಗೆ ಗುಡ್ಡೆ ಬಂದಿದೆ, ಬಾ ಫಸ್ಟು ನಿನಗೆ ಮಾಡಬೇಕು ಅಂತ ಹೇಳಿದರು. ಮೊನ್ನೆ ಆಪ್ರೇಷನ್ ಮಾಡಿದರು, ಈಗ ಒಂಚೂರು ಪರವಾಗಿಲ್ಲ, ಕಾಣ್ತಿದೆ. ಈ ನಿಟ್ಟಿನಲ್ಲಿ ಸೆಪ್ಟೆಂಬರ್ 25ರಿಂದ ಆಗಸ್ಟ್ 8ರವರೆಗೆ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಮೂಲಕ ಕಣ್ಣುಗಳ ದಾನ ಮಾಡೋ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಕಳೆದ 39 ವರ್ಷಗಳಿಂದ ಸತತವಾಗಿ ಈ ಜಾಗೃತಿ ಕಾರ್ಯಕ್ರಮದ ಮೂಲಕ ಅನೇಕ ಜನರು ಸ್ವಯಂ ಪ್ರೇರಿತರಾಗಿ ನೇತ್ರದಾನಕ್ಕೆ ಮುಂದಾಗ್ತಾ ಇರೋದು ಪ್ರಶಂಸನೀಯ. ಕಣ್ಣುಗಳನ್ನ ದಾನ ಪಡೆದು ಬದುಕನ್ನ ಸಂಭ್ರಮಿಸ್ತಾ ಇರೋ ಭಾಗ್ಯಶಾಲಿಗಳ ಅನುಭವದ ಮಾತು ಅವರ ಬಾಯಲ್ಲೇ ಕೇಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾವು ದಂಧೆಮಾದಳ್ಳಿ, ನಾಗಮಂಗಲ ತಾಲೂಕಿಂದ ಬಂದಿದ್ದೀವಿ. ಇವರು ನಮ್ಮ ತಂದೆಯವರು ರಾಮೇಗೌಡ ಅಂತ ಹೇಳಿ. ಇವ್ರಿಗೆ ಮೊದಲು ಕಣ್ಣಿನ ಸಮಸ್ಯೆ ಇತ್ತು, ತುಂಬ ಕಪ್ಪು ಗುಡ್ಡೆ ಪ್ರಾಬ್ಲಮ್ ಇತ್ತು. ಬೇರೆ ಕಡೆ ತೋರಿಸಿದ್ವಿ, ಅದು ಆಗಲ್ಲ ಅಂತ ಹೇಳಿದರು. ನಾವಿಲ್ಲಿ ಬಂದಮೇಲೆ ಮಿಂಟೋಗಿ ಬಂದಮೇಲೆ ನಮ್ಮ ರಂಜಿತಾ ಮೇಡಮ್ ಅವರು ಮಾಡ್ತೀವಿ, ನಾವು ಚೆನ್ನಾಗಿ ಬರುತ್ತೆ, ನೀವು ತಲೆ ಕೆಡ್ಸ್ಕೊಬಿಟ್ಟು ಮಾಡ್ತೀವಿ ಅಂತ ಹೇಳಿದರು. ಮಾಡಿದ್ರು. ನಮ್ಮ ತಂದೆಯವ್ರಿಗೆ ತುಂಬ ಚೆನ್ನಾಗಿ ಬಂದಿದೆ. ಅವ್ರೀಗ ಖುಷಿಯಾಗೂ ಇದ್ದಾರೆ, ಮತ್ತು ಅವ್ರ ಕೆಲಸ ಅವ್ರು ಆರೋಗ್ಯವಾಗಿ ಮಾಡಿಕೊಂಡು ಎಲ್ಲರೂ ನೀಟಾಗಿ ನೋಡಿಕೊಂಡು ಮಾಡ್ತಾಯಿದ್ದಾರೆ. ಎರಡೂ ಕಣ್ಣು ಕೂಡ ಪ್ರಾಬ್ಲಮ್ ಇತ್ತು. ಫಸ್ಟ್ ಒಂದು ಆಪ್ರೇಷನ್, ಆಪ್ರೇಷನ್ ಆಯಿತು. ಎರಡನೇ ಕಣ್ಣು ಸ್ವಲ್ಪ ಪ್ರಾಬ್ಲಮ್, ಕಣ್ಣು ಕಪ್ಪುಗುಡ್ಡೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಮಾಡಿದ್ರು. ಬಟ್ ಚೆನ್ನಾಗಿ ತುಂಬ ಬಂದಿದೆ. ಈಗ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದೀವಿ ಅಂತ ಅನಿಸೋದೇ ಇಲ್ಲ. ಆಮೇಲೆ ಕಣ್ಣುಗಳು ಕೂಡ ತುಂಬ ಅವರು ಏನಂದರೆ ಪೇಷಂಟ್ ತುಂಬ ಅಟ್ರಾಕ್ಟಿವ್ ಆಗಿ, ಮತ್ತು ಎಲ್ಲ ನಮಗೆ ಟೈಮಿಂಗ್ಸ್ ವೇಸ್ಟ್ ಮಾಡ್ದಂಗೆ ತುಂಬ ಚೆನ್ನಾಗಿ ಕೋಆಪ್ರೇಟಿವ್ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಧನ್ಯವಾದಗಳು ಎಲ್ಲರಿಗೂ ಕೂಡ. ನಿಮ್ಮ ಕಣ್ಣುಗಳು ಮತ್ತೊಬ್ಬರ ಬದುಕಿನ ಕತ್ತಲೆಯನ್ನು ಕಳೆದು ಬೆಳಕಾಗಿ ಪರಿವರ್ತಿಸಬಹುದು. ಕಣ್ಣುಗಳ ದಾನದಿಂದ ದೃಷ್ಟಿಯ ಬೆಳಕನ್ನು ಬೆಳಗೋಣ. ಇದು 39th ಐ ಡೊನೇಷನ್ ಫೋರ್ಟ್ ನೈಟ್ ಆಗಸ್ಟ್ 25th ಸೆಪ್ಟೆಂಬರ್ 8th ನಡೀತಾ ಇದೆ. ಇದು ಮೇನ್ ಉದ್ದೇಶ ಅಂತ ಹೇಳಿದ್ರೆ ಐ ಡೊನೇಷನ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಈಗ ಮನೆಯಲ್ಲಿ ಇಲ್ಲ ಅಕ್ಕಪಕ್ಕ ಮನೆಯಲ್ಲಿ ಯಾರಾದರೂ ಸತ್ತಿದ್ದಾರೆ, ನಾವು ಫ್ಯಾಮಿಲಿ ಮೆಂಬರ್ ಡಿಸೈಡ್ ಮಾಡ್ತೀವಿ ನಾವು ಐ ಡೊನೇಟ್ ಮಾಡಬೇಕು ಅಂತ. ಏನು ಮಾಡಬೇಕು ನೆಕ್ಸ್ಟ್ ಅಂತ ಗೊತ್ತಿರಲ್ಲ. ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನಿಯರೆಸ್ಟ್ ಐ ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಯಾವುದೇ ವ್ಯಕ್ತಿ ಸತ್ತ ನಂತರ 6 ಗಂಟೆ ಒಳಗಡೆ ಅವರ ಕಣ್ಣನ್ನು ದಾನ ಮಾಡಬೇಕಾಗತ್ತೆ. ಈಗ ವ್ಯಕ್ತಿ ಸತ್ತಿದ್ದಾರೆ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು, ಅವ್ರದ್ದು 2 ಕಣ್ಣುಗಳನ್ನ ಮುಚ್ಚಬೇಕು. ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರಲ್ಲಿ ತೇವ ಮಾಡಿ ಸ್ವಲ್ಪ ಮುಚ್ಚಿರೋ ಕಣ್ಣು ಮೇಲೆ ಇಡಬೇಕು. ಮತ್ತು ತಲೆ ಕೆಳಗಡೆ 1 ಇಲ್ಲ 2 ಪಿಲ್ಲೋ ಇಡಬೇಕು. AC ಇದ್ದರೆ ಆಫ್ ಮಾಡಬೇಕು, ಫ್ಯಾನ್ ಇದ್ದರೆ ಆಫ್ ಮಾಡಬೇಕು. ಜೊತೆಗೆ ಅಕ್ಕಪಕ್ಕ ಕಿಟಕಿ ಏನಾದ್ರು ಇದ್ದರೆ ಅದನ್ನು ಕ್ಲೋಸ್ ಮಾಡಬೇಕು. ಸೊ ನಾವು ನಿಯರೆಸ್ಟ್ ಐ ಬ್ಯಾಂಕ್ ಯಾವುದೇ ಆಗಿರಲಿ, ಈಗ ಮೆಡಿಕಲ್ ಕಾಲೇಜ್ ಇರುತ್ತೆ, ಜನರಲ್ CHC ಹಾಸ್ಪಿಟಲ್ ಇರುತ್ತೆ, ಇಲ್ಲಾಂದರೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ನಿಯರೆಸ್ಟ್ ಐ ಬ್ಯಾಂಕ್ ಅಂತ ಹಾಕಿದ್ರೆ ಆ ಫೋನ್ ನಂಬರ್ ತೊಗೊಂಡು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಐ ಬ್ಯಾಂಕ್ ಟೆಕ್ನಿಷಿಯನ್ಸ್ ಆ್ಯಂಡ್ ದ ಟೀಮ್ ಆಫ್ ಡಾಕ್ಟರ್ಸ್ ವಿಲ್ ಕಮ್ ಟು ಯುವರ್ ಪ್ಲೇಸ್. ನಿಮ್ಮ ಮನೆ ಹತ್ರನೇ ಬಂದು ಅವರು ಐ ಡೊನೇಷನ್ ಐ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆಮೇಲೆ ತುಂಬ ಜನಕ್ಕೆ ಅದು ಒಂದು ಕಾನ್ಸೆಪ್ಟ್ ಇದೆ, ಸತ್ತಾದ್ಮೇಲೆ ಕಣ್ಣು ತೆಗ್ದಾದ್ಮೇಲೆ ನಾವು ಎಲ್ಲಿ ಮುಖ ಕುರೂಪ ಆಗಿಬಿಡುತ್ತೋ ಅನ್ನೋದರ ಇರುತ್ತೆ. ಆ ಥರ ಯಾವುದೇ ರೀತಿ ಆಗೋದಿಲ್ಲ. ಇನ್ನೊಂದು ಬಿಗ್ಗೆಸ್ಟ್ ಮಿತ್ ಇದೆ, ಸತ್ತಾದ್ಮೇಲೆ ಕಣ್ಣು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲೂ ಕೂಡ ನಾವು ಕುರುಡರಾಗೆ ಹುಟ್ಟುತ್ತೀವಿ ಅಂತ ಒಂದು ತಪ್ಪು ತಿಳಿವಳಿಕೆ, ತಪ್ಪು ಅಭಿಪ್ರಾಯ ಕಾಮನ್ ಜನದಲ್ಲಿ ಇರುತ್ತೆ.
ಆ ಥರ ಯಾವುದೇ ಇದೆಲ್ಲ ತಪ್ಪು, ಇದು ಖಂಡಿತ ನಿಜ ಆಗೋದಿಲ್ಲ. ಯಾಕಂದರೆ ಈ ಮನುಷ್ಯ ಜನ್ಮನೇ ಕೊನೆ ಜನ್ಮ ಅಂತ ಹೇಳ್ತಾರೆ. ಸೊ ಎಲ್ಲರೂ ನೇತ್ರದಾನ ಮಾಡೋಣ, ಅಂಧರ ಬಾಳಿಕೆ ಬೆಳಕಾಗೋಣ. ನಮಸ್ಕಾರ, ನನ್ನ ಹೆಸರು ಬಿ ಎನ್ ಸಂಪತ್ ಕುಮಾರ್ ಅಂತ. ನಾನು ಕುಮಾರಸ್ವಾಮಿ ಲೇಔಟಿಂದ ಬಂದಿದ್ದೇನೆ. ಈಗ ಆ್ಯಕ್ಚುಲಾಗಿ ನನಗೆ ಕಣ್ಣಿನ ಸ್ವಲ್ಪ ತೊಂದರೆ ಇತ್ತು. ಆಗ ಬಂದಾಗ ಈ ಆಸ್ಪತ್ರೆಯಲ್ಲಿ ನನ್ನ ಕಣ್ಣಿನ ತೊಂದರೆಯನ್ನು ಕೂಡ ನಿವಾರಿಸಿದರು. ಆಗಲಿಂದಲೇ ನನಗೆ ಕಣ್ಣು ದಾನದ ಬಗ್ಗೆ ಪ್ರಾಮುಖ್ಯತೆ ಗೊತ್ತಾಯಿತು. ಆಗ ರೀಸೆಂಟಾಗಿ ನಮ್ಮ ಮಿಸ್ಸಸ್ ಹೋಗಿಬಿಟ್ರು. ಹೋದ್ಮೇಲೆ ಅವ್ರ ಕಣ್ಣನ್ನು ಕೂಡ ಯಾಕೆ ದಾನ ಮಾಡಬಾರ್ದು ಅಂತ ಅಂದ್ಕೊಂಡು ಐಡಿಯಾ ಬಂತು. ಹಾಗಾಗಿ ನಮ್ಮ ಕಣ್ಣಾಸ್ಪತ್ರೆಯಲ್ಲಿ ನಮ್ಮ ಡಾಕ್ಟರ್ ರಂಜಿತಾ ಅನ್ನೋರು ಗೊತ್ತಿದ್ದರು, ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಹೆಲ್ಪ್ ಮಾಡಿ ಇಮ್ಮಿಡಿಯೇಟಾಗಿ 2-3 ಅವರ್ಸಲ್ಲಿ ಬಂದು ಮನೆಗೆ ಬಂದು ಕಣ್ಣನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇದು ಅನ್ನದಾನ ಮಾಡಿದ್ರೆ ಒಂದು ಹೊತ್ತು ಊಟ ಹೊಟ್ಟೆ ಹಸಿವಾಗುತ್ತೆ. ಆದರೆ ದೃಷ್ಟಿದಾನ ಮಾಡೋದ್ರಿಂದ ಪ್ರಪಂಚ ಪೂರ್ತಿ ಅವ್ರು ಬದುಕಿರೋ ತನಕ ಕೂಡ ಹೆಲ್ಪ್ ಆಗುತ್ತೆ. ಆದ್ದರಿಂದ ಕಣ್ಣಿನ ದೃಷ್ಟಿದಾನ ಮಾಡೋದು ಭಾಳ ದೊಡ್ಡ ದಾನ, ಮಹಾದಾನ, ಶ್ರೇಷ್ಠ ದಾನ ಅಂದ್ಕೊಂಡಿದ್ದೀನಿ. ಹಾಗಾಗಿ ಉಳಿದ ಜನಗಳು ಕೂಡ ತಾವು ಬದುಕಿರುವಾಗಲೇ ಅಥವಾ ಸತ್ತ ತಕ್ಷಣವೇ ಅವ್ರ ಕಣ್ಣುಗಳನ್ನ ದಾನ ಮಾಡಿದ್ರೆ ನಮ್ಮ ಅಟ್ಲೀಸ್ಟ್ ಒಂದು ಕಣ್ಣನ್ನು ಇವರು ಕೊಡೋದನ್ನ 4 ಜನಕ್ಕೆ ದೃಷ್ಟಿ ಬರುತ್ತೆ ಅಂತಾರೆ. ಹಾಗಾಗಿ ಎಷ್ಟೋ ಜನಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಅವ್ರಿಗೆಲ್ಲ ಈ ಆಸ್ಪತ್ರೆ ಸಿಬ್ಬಂದಿಗೂ ಮತ್ತು ಆ ಕಣ್ಣು ದಾನ ಮಾಡೋದ್ರು ಕೂಡ ಪುಣ್ಯ ಬರಲಿ ಅಂತ ಹಾರೈಸ್ತೀನಿ ನಾನು. ಧನ್ಯವಾದಗಳು. ನೇತ್ರದಾನದಿಂದ ಮತ್ತೊಬ್ಬರ ಬದುಕನ್ನು ಬೆಳಗಿಸಿ. ದೃಷ್ಟಿಯ ಉಡುಗೊರೆ, ಜೀವನದ ಉಡುಗೊರೆ. ನಮ್ಮ ಹೆಸರು ಬಂದು ನರಸಿಂಹಮೂರ್ತಿ. ನಾವು ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಡಿಸ್ಟಿಕ್ ಅಲ್ಲಿಂದ ಬಂದಿರೋದು. 5 ವರ್ಷ ಮುಂಚೆ ನನಗೆ ಕಣ್ಣು ಏಟಾಗಿತ್ತು. ಇಲ್ಲಿ ಬಂದಾಗ ಮಿಂಟೋ ಹಾಸ್ಪಿಟಲ್ ಬಂದಾಗ AC ವಾಶ್ ಮಾಡ್ತಿದ್ದಾರೆ. ಆವಾಗಿಂದ 5 ವರ್ಷದಿಂದ ನನ್ನ ಕಾಂತ ಎಲ್ಲ ವೈಟ್ ಆಗಿತ್ತು. ಆ ವೈಟ್ ಆಗೋದ್ರಿಂದ ನಾವು 5 ವರ್ಷದಿಂದ ಹಂಗೆ ಇದ್ದಿದ್ದೆ. ನಮ್ಮ ಫ್ರೆಂಡ್ಗಳೆಲ್ಲ ಏನು ವೈಟ್ ಇದ್ದು ಹಂಗಿದ್ದು ಏನು ತೋರಿಸ್ಬಾರ್ದು ಅಂದರು. ನಾನು ಬಂದು ಮತ್ತೆ ಇಲ್ಲಿ ಬಂದು 5 ವರ್ಷ ಆದಮೇಲೆ ಇದು ಬಂದು ಮಿಂಟೋ ಹಾಸ್ಪಿಟಲ್ ಬಂದಾಗ ತೋರಿಸ್ದೆ. ಕರೆಗುಡ್ ಚೇಂಜ್ ಮಾಡಬೇಕು ಅಂದರು. ಸರಿ ಮಾಡೋಣ ಮೇಡಮ್ ಮಾಡಬೇಕಂದು ಹೇಳಿದ್ರು. ಸರಿ 2-3 ದಿವಸ ಬಂದೆ, ಟೈಮ್ ಕೊಟ್ಟರು. ಮತ್ತೆ ಬಂದಾಗ ರಜಿತಾ ಮೇಡಮ್ ಅವರು ಕರೆಗುಡ್ ಚೇಂಜ್ ಮಾಡಿದ್ದಾರೆ. ಮಾಡಿದಾಗ ಇವಾಗ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಎಲ್ಲ ಚೆನ್ನಾಗಿದೆ ಮೇಡಮ್. ನೇತ್ರದಾನ ಪಾಕ್ಷಿಕದ ಮೂಲಕ ಕಣ್ಣುಗಳ ದಾನ ಮಾಡೋದಕ್ಕೆ ನೇತ್ರ ತಜ್ಞರು ನಿರಂತರ ಅರಿವು ಮೂಡಿಸ್ತಾ ಇದ್ದಾರೆ. ವಿಶ್ವದಲ್ಲೇ ಅತಿ ಹೆಚ್ಚು ಐ ಬ್ಯಾಂಕ್ ಹೊಂದಿರೋ ದೇಶ ಭಾರತ. ಆದರೂ ನಮ್ಮಲ್ಲಿ ಸುಮಾರು 1 ಮಿಲಿಯನ್ ಜನರು ಕಾರ್ನಿಯಲ್ ಕುರುಡುತನದಿಂದ ಬಳಲ್ತಾ ಇದ್ದಾರೆ. ಅದರಲ್ಲಿ 60% ಜನರು 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು. ಕಾರ್ನಿಯಲ್ ಕುರುಡುತನಕ್ಕೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಒಂದೇ ಏಕೈಕ ಪರಿಹಾರ. ನಮಸ್ತೆ, ನಾನು ಡಾಕ್ಟರ್ ಕಿರಣ್ ಅಂತ. ಐ ಆಮ್ ಸೀನಿಯರ್ ಕಾರ್ನಿಯಲ್ ಸರ್ಜನ್, ಮಿಂಟೋ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಆಫ್ಥಲ್ಮಾಲಜಿ. ಈಗ ಆಗಸ್ಟ್ 25 ಸೆಪ್ಟೆಂಬರ್ 8 ನಾವು ಐ ಡೊನೇಷನ್ ಫೋರ್ಟ್ ನೈಟ್ನ ಸೆಲೆಬ್ರೇಟ್ ಮಾಡ್ತೀವಿ. ದಿಸ್ ಈಸ್ ಬೇಸಿಕಲಿ ಟು ಇನ್ಕ್ರೀಸ್ ಅವೇರ್ನೆಸ್ ಅಮಾಂಗ್ ದ ಪಬ್ಲಿಕ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಐ ಡೊನೇಷನ್. ಯಾವುದೇ ಒಂದು ಐ ಡೊನೇಷನ್ ಮಾಡಿದಾಗ ಅಕಸ್ಮಾತ್ ಯಾರಾದರೂ ತೀರ್ಕೊಂಡಾಗ, ನಮ್ಮ ರಿಲೇಟಿವ್ಸ್ ಯಾರಾದರೂ ಅಂದರೆ ಬೇರೆ ರಿಲೇಟಿವ್ಸ್ ಯಾರಾದರೂ ತೀರ್ಕೊಂಡಾಗ ಅವರು ನಿಯರೆಸ್ಟ್ ಐ ಬ್ಯಾಂಕ್ಗೆ ಅಥವಾ ತುಂಬ ಟೋಲ್ ಫ್ರೀ ನಂಬರ್ಸ್ ಇರುತ್ತೆ, ಅವ್ರಿಗೆ ಕಾಲ್ ಮಾಡಿದಾಗ ನಿಯರೆಸ್ಟ್ ಐ ಬ್ಯಾಂಕ್ ಅವರು ಅದನ್ನು ಪಿಕ್ ಮಾಡಿ ತೊಗೊಂಬರ್ತಾರೆ. ಆ್ಯಂಡ್ ಇದರಿಂದ ಯಾವುದೇ ಆದಂಥ ಫೈನಾನ್ಷಿಯಲ್ ಬರ್ಡನ್ ಕೂಡ ಪೇಷಂಟ್ ಕಡೆಯವ್ರಿಗೆ ಆಗೋದಿಲ್ಲ. ಒಂದು ಸಲ ನಮ್ಮಲ್ಲಿ ಆ ಐ ಬ್ಯಾಂಕ್ ಟಿಶ್ಯೂ ರೀಚ್ ಆದಮೇಲೆ ನಾವು ಅದನ್ನು ವಿ ಹ್ಯಾವ್ ಎ ಸೀರೀಸ್ ಆಫ್ SOPs, ಅದನ್ನು ಹೇಗೆ ಪ್ರೋಸೆಸ್ ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಎ ಸ್ಪೆಷಲೈಸ್ ಸ್ಟೋರೇಜ್ ಯೂನಿಟ್, ಅದನ್ನೆಲ್ಲ ಸ್ಟೋರ್ ಮಾಡಿ ಆ ಕಣ್ಣಿನ ಟಿಶ್ಯೂನ ಗ್ರೇಡ್ ಮಾಡ್ತೀವಿ. ಆ ಗ್ರೇಡ್ ಮಾಡಿದ ಮೇಲೆ ಯಾವ ಕಣ್ಣು ಯಾವ ರೋಗಿಗೆ ಯಾವ ಕಂಡೀಷನ್ಗೆ ಸೂಕ್ತವಾಗಿದೆ ಅಂತ ಚೂಸ್ ಮಾಡಿಬಿಟ್ಟು ದೆನ್ ವಿ ಹ್ಯಾವ್ ಎ ಸಪ್ರೇಟ್ ಪ್ರಯಾರಿಟಿ ಲಿಸ್ಟ್ ಆಫ್ ದ ಪೇಷಂಟ್ಸ್. ಈಗ ಸಾವಿರಾರು ಪೇಷಂಟ್ಸ್ಗೆ ಈ ಕಾರ್ನಿಯಲ್ ಬ್ಲೈಂಡ್ನೆಸ್ ಆಗಿರುತ್ತೆ. ಅದರಲ್ಲಿ
ಚಿಕ್ಕ ಮಕ್ಕಳು, ಎರಡೂ ಕಣ್ಣು ಕಾಣದೇ ಇರೋರು ಟಾಪ್ ಮೋಸ್ಟ್ ಪ್ರಯಾರಿಟಿಗೆ ಆಗ್ತಾರೆ. ಸೊ ಯಾವುದೇ ಒಂದು ಕಣ್ಣು ಬಂದಿದ ತಕ್ಷಣ ಚಿಕ್ಕ ಮಕ್ಕಳು ಯಾವಾಗೂ ಟಾಪ್ ಮೋಸ್ಟ್ ಪ್ರಯಾರಿಟಿ ಇರ್ತಾರೆ. ಅವರಿಗೆ ಆದಷ್ಟು ಬೇಗ ನಾವು ಎಷ್ಟು ಬೇಗ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವೋ ಅವರಿಗೆ ಅಷ್ಟು ದೃಷ್ಟಿ ಬರೋ ಚಾನ್ಸಸ್ ಚೆನ್ನಾಗಿರುತ್ತೆ. ಅದಾದಮೇಲೆ ದೊಡ್ಡವರು, ಕೆಲವ್ರಿಗೆ ಒಂದು ಕಣ್ಣು ಪ್ರಾಬ್ಲಮ್ ಇರುತ್ತೆ, ಕೆಲವ್ರಿಗೆ ಎರಡೂ ಕಣ್ಣು ಪ್ರಾಬ್ಲಮ್ ಇರುತ್ತೆ. ಎರಡೂ ಕಣ್ಣು ಪ್ರಾಬ್ಲಮ್ ಇರೋ ದೊಡ್ಡವರು ನೆಕ್ಸ್ಟ್ ಪ್ರಯಾರಿಟಿಗೆ ಬರ್ತಾರೆ. ಆಮೇಲೆ ಇನ್ನೂ ಕೆಲವರಿಗೆ ಜಸ್ಟ್ ಒಂದು ಕಣ್ಣಲ್ಲಿ ಪ್ರಾಬ್ಲಮ್ ಇರುತ್ತೆ, ಅದನ್ನು ಅವರು ಪ್ರಯಾರಿಟೈಸ್ ಮಾಡಿ ಯಾರಿಗೆ ಯಾವ ಟಿಶ್ಯೂ ಸೂಕ್ತವಾಗಿರುತ್ತೋ ನಾವು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಈ ಟ್ರಾನ್ಸ್ಪ್ಲಾಂಟ್ ನಮ್ಮಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ತೀವಿ. ಪೇಷಂಟ್ಗೆ ಯಾವುದೇ ಆದಂಥ ಲೈಕ್ ಈವನ್ ಫಾರ್ ಬ್ಲಡ್ ಟೆಸ್ಟ್ ಆಲ್ಸೋ ವಿ ಡೋಂಟ್ ಚಾರ್ಜ್. ಅದಾದಮೇಲೆ ಯೂಶ್ವಲಿ ಪೇಷಂಟ್ಸು ನಮ್ಮಲ್ಲಿ ಫಾಲೋಅಪ್ ಕಂಟಿನ್ಯೂಸ್ಲಿ ಬರಬೇಕಾಗುತ್ತೆ. ಈಗ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟಲ್ಲಿ ಅತ್ಯಧಿಕವಾಗಿ ಸೈನ್ಸ್ ಈಸ್ ಗೆಟಿಂಗ್ ಎವಾಲ್ವ್ ಡೇ ಬೈ ಡೇ. ಅದೇ ರೀತಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಾಂಪೋಸಿಟ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ. ಮೊದಲು ಕಣ್ಣಿನ ಗುಡ್ಡೆಯಲ್ಲಿ ಯಾವುದೇ ಕಾಯಿಲೆ ಆದ್ರೂ ಎಂಟೈರ್ ಕಣ್ಣುಗುಡ್ಡೆನ ರಿಪ್ಲೇಸ್ ಮಾಡ್ತಿದ್ವಿ. ಬಟ್ ಈಗ ಲೇಟೆಸ್ಟ್ ಟೆಕ್ನಾಲಜಿಯಿಂದ ನಾವು ಒಂದು ಕಣ್ಣು ಟಿಶ್ಯೂ ತಗೊಂಡ್ರೆ ಯಾವ ಲೇಯರ್ ಎಫೆಕ್ಟ್ ಆಗಿರುತ್ತೋ ಅದನ್ನು ಮಾತ್ರ ರಿಪ್ಲೇಸ್ ಮಾಡ್ತೀವಿ. ಸೊ ಇದರಿಂದ ನಮಗೇನಾಗುತ್ತೆ ಅಂದರೆ, ಒಂದು ಪೇಷಂಟು 2 ಕಣ್ಣು ಡೊನೇಟ್ ಮಾಡಿದ್ರೆ ಮಿನಿಮಮ್ ಅಟ್ಲೀಸ್ಟ್ 4 ಜನಕ್ಕೆ ನಾವು ಅದನ್ನು ದೃಷ್ಟಿ ಕೊಡ್ಬೋದಾಗುತ್ತೆ. ಆಮೇಲೆ ಅದರಲ್ಲಿರೋ ಎಕ್ಸ್ಟ್ರಾ ಕಾಂಪೋನೆಂಟ್ಸ್ ಲೈಕ್ ಸ್ಕ್ಲೀರಾ ಇರುತ್ತೆ, ಲಿಂಬಲ್ ಸ್ಟೆಮ್ ಸೆಲ್ ಇರುತ್ತೆ. ಅದೆಲ್ಲ ಈಗ ಸಪೋಸ್ ಯಾರಿಗೂ ಪಟಾಕಿ ಹೊಡೆದು ಕಣ್ಣಿನ ಮೇಲೆ ಕೆಮಿಕಲ್ ಇಂಜುರಿ ಆಗಿ ಲಿಂಬಲ್ ಸ್ಟೆಮ್ ಸೆಲ್ ಎಲ್ಲ ಡಿಫಿಷಿಯೆಂಟ್ ಆಗಿರುತ್ತೆ, ಅವ್ರಿಗೆ ನಾವು ಲೈಕ್ ಆಲ್ಮೋಸ್ಟ್ ಲೈಕ್ ಆ್ಯಸ್ ಮೆನಿ ಆ್ಯಸ್ ಪೀಪಲ್ ಕ್ಯಾನ್ ಬಿ ಬೆನಿಫಿಟೆಡ್ ವಿತ್ ದಿಸ್. ಆಮೇಲೆ ಇದನ್ನು ನಾವು ಕಲ್ಚರ್ ಮಾಡಿಬಿಟ್ಟು ಇನ್ನೂ ಜಾಸ್ತಿ ಜನಕ್ಕೂ ಯೂಸ್ ಮಾಡ್ಬೋದು. ಕಣ್ಣಿನ ದಾನ ಏನಂದರೆ ದೃಷ್ಟಿ ಬರೋದಕ್ಕೆ ಮಾತ್ರ ಅಲ್ಲ, ಅದಾದಮೇಲೆ ಕೆಲವ್ರದ್ದು ಇನ್ಫೆಕ್ಷನ್ಸ್ ಕೂಡ ಆಗುತ್ತೆ. ಆ್ಯಕ್ಚುಲಿ ಆ ಇನ್ಫೆಕ್ಷನ್ ಹೋಗೋದಕ್ಕೂ ನಾವು ಕಣ್ಣನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ. ಈ ದೇಶದಲ್ಲಿ ಸಾವಿರಾರು ಜನಕ್ಕೆ ಕಣ್ಣಿನ ತೊಂದರೆ ಇದೆ. ಅದರಿಂದಾಗಿ ತುಂಬ ಜನ ಆ್ಯಕ್ಚುಲಿ ನಾವು ಈ ಐ ಡೊನೇಷನ್ ಫೋರ್ಟ್ನೈಟಿಂದ ಬೇಸಿಕಲಿ ಅವೇರ್ನೆಸ್ ಹೇಗೆ ಬೆಳೆಸಬೇಕು ಅಂದರೆ, ಯಾರು ನಮ್ಮ ಹತ್ತಿರದವರು, ಪಕ್ಕದ ಮನೆಯವರು ಯಾರೇ ಅದು ತೀರ್ಕೊಂಡ್ರೆ ಕೂಡ ದಯವಿಟ್ಟು ವಿ ವಿಲ್ ಲೈಕ್ ಮೇಕ್ ದೆಮ್ ಟು ಲೈಕ್ ಡೊನೇಟ್ ದೇರ್ ಐಸ್ ಸೊ ದಟ್ ಕಣ್ಣುಗಳು ಯಾವತ್ತೂ ಸುಡಬಾರ್ದು, ಮಣ್ಣಲ್ಲಿ ವೇಸ್ಟ್ ಆಗಬಾರ್ದು. ಅವರಿಂದ 4ರಿಂದ ತುಂಬ ಜನಕ್ಕೆ ಕಣ್ಣಿನ ದೃಷ್ಟಿ ಬಂದು ಅವ್ರ ಬಾಳಿಗೆ ಬೆಳಕಾಗೋಣ. ಬನ್ನಿ, ಈ ಐ ಡೊನೇಷನ್ ಫೋರ್ಟ್ನೈಟಲ್ಲಿ ಲೆಟ್ ಅಸ್ ಇನ್ಕ್ರೀಸ್ ದ ಅವೇರ್ನೆಸ್ ಆನ್ ಐ ಡೊನೇಷನ್. ನೇತ್ರದಾನ ಬಗ್ಗೆ ಎಲ್ಲರಿಗೂ ಪ್ರೋತ್ಸಾಹ ಮಾಡೋಣ ಹಾಗೂ ಅಂಧರ ಬಾಳಿಗೆ ಬೆಳಕಾಗೋಣ. ನಿಮ್ಮ ಕಣ್ಣುಗಳು ಮತ್ತೊಬ್ಬರ ಬದುಕಿನ ಕತ್ತಲೆಯನ್ನು ಕಳೆದು ಬೆಳಕಾಗಿ ಪರಿವರ್ತಿಸಬಹುದು. ಕಣ್ಣುಗಳ ದಾನದಿಂದ ದೃಷ್ಟಿಯ ಬೆಳಕನ್ನು ಬೆಳಗೋಣ. ನ್ಯಾಷನಲ್ ಐ ಡೊನೇಷನ್ ಫೋರ್ಟ್ನೈಟ್ ಪ್ರತಿ ವರ್ಷ ಆಗಸ್ಟ್ 25 ಸೆಪ್ಟೆಂಬರ್ 8 ತನಕ ನಡೆಯುತ್ತೆ. ಇದು 39th ನ್ಯಾಷನಲ್ ಐ ಡೊನೇಷನ್ ಫೋರ್ಟ್ನೈಟ್. ಮೇನ್ ಉದ್ದೇಶ ನ್ಯಾಷನಲ್ ಐ ಡೊನೇಷನ್ ಫೋರ್ಟ್ನೈಟ್ದೇನೆಂದರೆ ಎಲ್ಲರಿಗೂ ನೇತ್ರದಾನದ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು. ನೇತ್ರದಾನ ಮಹಾದಾನ, ನೇತ್ರದಾನ ಒಂದು ಶ್ರೇಷ್ಠ ದಾನ. ನೇತ್ರದಾನ ಮಾಡುವುದರಿಂದ ಕನಿಷ್ಠ ಪಕ್ಷ ಇಬ್ಬರಿಗಾದರೂ ಕಣ್ಣ ದೃಷ್ಟಿ ಸಿಗುವಂಥ ಸಂಭವ ಇರುತ್ತದೆ. ನೇತ್ರದಾನ ಯಾವಾಗಲೂ ಅಷ್ಟೇ ಸತ್ತ ಮೇಲೆ ಮಾತ್ರ ದಾನ ಪಡೆಯುವಂಥದ್ದು, ಬದುಕಿರಬೇಕಾದ್ರೆ ನೇತ್ರದಾನ ಪಡೆಯುವಂಥದ್ದಿಲ್ಲ. ಆಮೇಲೆ ಯಾವುದೇ ಕಾಯಿಲೆ ಇರುವಂಥವರಾಗಲಿ ನೇತ್ರದಾನ ಮಾಡಬಹುದು, ಇದಕ್ಕೆ ಅಡ್ಡ ಯಾವುದೂ ಇರುವುದಿಲ್ಲ. ಯಾವುದೇ ವಯಸ್ಸಲ್ಲಿರೋರಾದರೂ ನೇತ್ರದಾನ ಮಾಡಬಹುದು. ನೇತ್ರದಾನ ಮಾಡಿದ ಮೇಲೆ ಈ ಕಣ್ಣುಗಳನ್ನು ಅಥವಾ ಕಾರ್ನಿಯೋಸ್ಕ್ಲಿಯರಲ್ ಬಟನನ್ನು ನೇತ್ರ ಭಂಡಾರಕ್ಕೆ ವರ್ಗಾಯಿಸಲಾಗುತ್ತದೆ. ಅಲ್ಲಿ ವರ್ಗಾಯಿಸಿದ ಮೇಲೆ ಆ ಕಸಿ ಅನ್ನು ಅಥವಾ ಆ ಟಿಶ್ಯೂ ಅನ್ನು ಯೂಸ್ ಮಾಡಬಹುದಾ ಇಲ್ವಾ, ಬೇರೆ ಪೇಷಂಟ್ಗೆ ಟ್ರಾನ್ಸ್ಪ್ಲಾಂಟ್ಗೆ ಉಪಯೋಗ ಬರುತ್ತೋ ಇಲ್ವೋ ಅಂತ ಡಿಸಿಷನ್ ತಗೊಂಡು ಅದನ್ನು ರಿಲೀಸ್ ಮಾಡ್ತಾರೆ. ಸೊ ಯಾರಿಗೆ ಮಾಡ್ತಾಯಿದ್ದೀವಿ ಅನ್ನೋದು ಅದು ಗುಪ್ತವಾಗಿರುತ್ತೆ, ಯಾರು ಕೊಟ್ಟರು ಅನ್ನೋದು ಗುಪ್ತವಾಗಿರುತ್ತೆ. ಸೊ ಯಾರು ಕೊಟ್ಟರು ಯಾರು ತಗೊಂಡ್ರು ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗುವುದಿಲ್ಲ. ಈ ನೇತ್ರದಾನದಿಂದ ಯಾವುದೇ ವಿಧವಾದ ಹಣ ಇದರಲ್ಲಿ ಬರುವುದಿಲ್ಲ. ಪೇಷಂಟ್ಗಾಗಲಿ ಅಥವಾ ದಾನ ಮಾಡೋರಿಗಾಗಲಿ ಹಣ ಈಸ್ಕೊಳ್ಳೋದಾಗಲಿ ಅಥವಾ ಕೊಡೋದಾಗಲಿ ಇರುವುದಿಲ್ಲ. ನೇತ್ರದಾನ ಮಾಡಿ ನಿಮ್ಮ ಕಣ್ಣುಗಳನ್ನು ನೀವು ಸತ್ತ ಮೇಲೆ ಸುಡೋದಾಗಲಿ ಅಥವಾ ಉಣೋದಾಗಲಿ ಮಾಡಬೇಡಿ. ಇದರಿಂದ ಯಾವ ಉಪಯೋಗಕ್ಕೂ ಬರೋದಿಲ್ಲ. ದಾನ ಮಾಡ್ತು ಅಂದರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಇಬ್ಬರಿಗಾದರೂ ದೃಷ್ಟಿ ಬರುವಂಥದ್ದು ಆಗುತ್ತದೆ. ದೃಷ್ಟಿಯ ಉಡುಗೊರೆಯೊಂದಿಗೆ ಜೀವನವನ್ನು ಬೆಳಗಿಸಿ.
ನಿಮ್ಮ ಮರಣದ ನಂತರವೂ ಜಗತ್ತನ್ನು ನೋಡುತ್ತಲೇ ಇರಬಹುದು. ನಮಸ್ಕಾರ, ನನ್ನ ಹೆಸರು ನಾಗಾರ್ಜುನ್, ನ್ಯೂ ಬಿನಿಲೇಟ್ ಬೆಂಗಳೂರಿಂದ. ನನ್ನ ಅಣ್ಣನ ಮಗ ವಿನಯ್ 25 ವರ್ಷ. ಅವನ ಮರಣ ನಂತರ 2 ಕಣ್ಣು ದಾನ ಮಾಡಬೇಕಂತ ನಾನು ಮತ್ತು ನಮ್ಮ ಕುಟುಂಬದವರೆಲ್ಲ ತೀರ್ಮಾನ ಮಾಡಿ ಮಿಂಟೋ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ವಿ. ಅವರು ಕೂಡಲೇ ಸ್ಪಂದಿಸಿ ಅದನ್ನು ಪ್ರಕ್ರಿಯೆ ಎಲ್ಲ ಮುಗಿಸಿ ಅದರಿಂದ ಒಂದು ಇಬ್ಬರಿಗೆ ಕಣ್ಣು ಬಂದಿದೆ ಅಂತ ಗೊತ್ತಾಯಿತು. ಅದರಿಂದ ನಾನು ಮತ್ತು ನಮ್ಮ ಕುಟುಂಬದವರೆಲ್ಲ ಸಂತೋಷವಾಗಿ ಇದಾಯಿತು. ಹೀಗಾಗಿ ವೈದ್ಯಕೀಯ ತಂಡದವರಿಗೂ ಮತ್ತು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಇನ್ನೂ ಎಲ್ಲರೂ ನೇತ್ರದಾನ ಮಾಡಿ ಇದರಿಂದ ಇನ್ನೂ ಒಂದು 10 ಜನಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲರಲ್ಲೂ ನಾನು ಮನವಿ ಮಾಡ್ತೀನಿ. ಅಗತ್ಯ ಇರುವವರಿಗೆ ಜಗತ್ತನ್ನು ನೋಡಲು ಅವಕಾಶ ಮಾಡಿಕೊಡಿ. ನಿಮ್ಮ ಕಣ್ಣುಗಳು ಇಡೀ ಕುಟುಂಬದ ನಗುವಿಗೆ ಕಾರಣವಾಗುವ ದೀಪಗಳು. ಇದು ನಮ್ಮದು ಮಿಂಟೋ ಆಫ್ಥಾಲ್ಮಿಕ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅವ್ರದ್ದು ಐ ಡೊನೇಷನ್ ಪ್ಲೆಜ್ ಫಾರ್ಮ್. ಈಗ ಯಾರೇ ಆದರೂ ನಾವು ಐ ಡೊನೇಷನ್ ಮಾಡ್ತೀವಿ ಅಂತ ಆಸೆ ಇರೋರು ನಮ್ಮ ಹಾಸ್ಪಿಟ್ಲಲ್ಲಿ ಈ ಥರ ಐ ಡೊನೇಷನ್ ಫಾರ್ಮ್ಸ್ ಅಂತ ಅವೈಲೇಬಲ್ ಇದೆ. ಈ ಫಾರ್ಮ್ನ ನೀವು ಫಿಲ್ ಮಾಡಿದ್ರೆ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸು, ನಿಮ್ಮದು ಅಡ್ರೆಸ್ಸು ಎಲ್ಲನೂ ನಾವು ತೊಗೊತೀವಿ. ಜೊತೆಗೆ ಈ ಥರ ಒಂದು ಕಾರ್ಡ್ ಕೂಡ ಇರುತ್ತೆ. ಆ ಕಾರ್ಡಲ್ಲೂ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ರೆ ಈ ಪ್ಲೆಜ್ ಫಾರ್ಮ್ಸ್ನ ನಾವು ನಿಮಗೆ ವಾಪಸ್ ಕೊಡ್ತೀವಿ. ಸೊ ನೀವು ಈ ಕಾರ್ಡ್ನ ನಿಮ್ಮ ಪಾಕೆಟಲ್ಲಿ ಯಾವಾಗಲೂ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮದು ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಈ ವಿಶ್ ಅಂತ ಹೇಳಿದ್ರೆ ಓಕೆ, ನಾನು ಸತ್ತ ನಂತರ ನಾನು ಐ ಡೊನೇಷನ್ ಮಾಡ್ತೀನಿ ಅನ್ನೋ ವಿಶ್ನ ನಿಮ್ಮ ಮನೆಯವ್ರಿಗೆ ತಿಳಿಸಿರ್ಬೋದು. ಸೊ ಏನಾದರೂ ಅವಘಡ ಆದಲ್ಲಿ ಅವರು ಐ ಡೊನೇಷನ್ ಮಾಡ್ತೀವಿ ಅಂತ ಆಸೆ ಇದ್ದಾಗ ನಮ್ಮ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೈ ಚಾನ್ಸ್ ಐ ಡೊನೇಷನ್ ಪ್ಲೆಜ್ ಫಾರ್ಮ್ ಫಿಲ್ ಮಾಡಿಲ್ಲ ಅಂದರೂ ಕೂಡ ನಮಗೆ ಐ ಡೊನೇಷನ್ ಟೀಮ್ಗೆ ಕಾಲ್ ಮಾಡಿದ್ರೆ ನಾವು ಬರ್ತೀವಿ. ಪ್ಲೆಜ್ ಫಾರ್ಮ್ ಫಿಲ್ ಮಾಡಬೇಕಂತ ಕಂಪಲ್ಷನ್ ಏನೂ ಇಲ್ಲ. ಒಂದಂತ ಹೇಳಿದ್ರೆ ಸತ್ತಾದಮೇಲೆ ನಿಮ್ಮದು ಫ್ಯಾಮಿಲಿ ಮೆಂಬರ್ ವಿಲ್ಲಿಂಗ್ನೆಸ್ ಅಂದರೆ ಕೊಡ್ತೀವಿ ಅನ್ನೋದೇ ಮುಖ್ಯವಾಗಿರೋದು. ನಮ್ಮ ಮಿಂಟೋ ಐ ಹಾಸ್ಪಿಟಲ್ ಐ ಬ್ಯಾಂಕ್ 24/7 ವರ್ಕಿಂಗ್ ಇರುತ್ತೆ. ಯಾರೇ ಆಗಲಿ ಅವ್ರು ಐ ಡೊನೇಷನ್ ಫ್ಯಾಮಿಲಿ ಮೆಂಬರ್ ಮಾಡ್ತೀನಿ ಅಂತ ಹೇಳಿದರೆ ಇಲ್ಲಿ ಒಂದು ಲ್ಯಾಂಡ್ಲೈನ್ ನಂಬರ್ ಇದೆ ಮತ್ತು ಮೊಬೈಲ್ ನಂಬರ್ ಇದೆ. ಈ ನಂಬರ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಟೈಮ್ 24/7 ವಿ ಆರ್ ಓಪನ್. ಆ್ಯಂಡ್ ಇನ್ನೊಂದು ಅಂತ ಹೇಳಿದರೆ ಇಲ್ಲಿವರೆಗೂ ಬಂದು ನಾವು ಪ್ಲೆಜ್ ಫಾರ್ಮ್ ಮಾಡೋಕ್ಕೆ ಆಗಲ್ಲ, ನಾವು ಯಾವುದೋ ದೂರ ಊರಲ್ಲಿದ್ದೀವಿ ಅಂತ ಹೇಳಿದರೆ ಇದು ಒಂದು ಗೂಗಲ್ ರೆಸ್ಪಾನ್ಸ್ ಫಾರ್ಮ್ ಅಂತ ಇದೆ. ಈ ಕ್ಯೂ ಆರ್ ಸ್ಕ್ಯಾನ್ ಕೋಡ್ ಮಾಡಿದ್ರೆ ನಿಮಗೆ ಒಂದು ಗೂಗಲ್ ಫಾರ್ಮ್ ಬರುತ್ತೆ. ಅದರಲ್ಲಿ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಶೇರ್ ಮಾಡ್ಬೋದು. ಸೊ ಅದು ಕೂಡ ಪ್ಲೆಡ್ಜ್ ಮಾಡಿದ ಥರನೇ ಇರುತ್ತೆ. ನೇತ್ರದಾನ ಮಹಾದಾನ. ದೃಷ್ಟಿದಾನದ ಮೂಲಕ ಸೃಷ್ಟಿಯ ಸೊಬಗನ್ನ ಸಾವಿನ ನಂತರವೂ ಸವಿಯೋ ಸಂಕಲ್ಪ ನಮ್ಮೆಲ್ಲರದ್ದಾಗಲಿ. ನಿಮ್ಮ ಕಣ್ಣುಗಳು ಮತ್ತೊಬ್ಬರ ಬದುಕಿನ ಕತ್ತಲೆಯನ್ನು ಕಳೆದು ಬೆಳಕಾಗಿ ಪರಿವರ್ತಿಸಬಹುದು. ಕಣ್ಣುಗಳ ದಾನದಿಂದ ದೃಷ್ಟಿಯ ಬೆಳಕನ್ನು ಬೆಳಗೋಣ. ಅಗತ್ಯ ಇರುವವರಿಗೆ ಜಗತ್ತನ್ನು ನೋಡಲು ಅವಕಾಶ ಮಾಡಿಕೊಡಿ. ನಿಮ್ಮ ಕಣ್ಣುಗಳು ಇಡೀ ಕುಟುಂಬದ ನಗುವಿಗೆ ಕಾರಣವಾಗುವ ದೀಪಗಳು. ನಿಮ್ಮ ಕಣ್ಣುಗಳು ಮತ್ತೊಬ್ಬರ ಬದುಕಿನ ಕತ್ತಲೆಯನ್ನು ಕಳೆದು ಬೆಳಕಾಗಿ ಪರಿವರ್ತಿಸಬಹುದು. ಕಣ್ಣುಗಳ ದಾನದಿಂದ ದೃಷ್ಟಿಯ ಬೆಳಕನ್ನು ಬೆಳಗೋಣ. ನೇತ್ರದಾನದಿಂದ ಮತ್ತೊಬ್ಬರ ಬದುಕನ್ನು ಬೆಳಗಿಸಿ. ದೃಷ್ಟಿಯ ಉಡುಗೊರೆ ಜೀವನದ ಉಡುಗೊರೆ.